Welcome to Commerce Classes. First PUC Accountancy 2025 and 26 ಗೆ ಅಕಾಡೆಮಿಕ್ ಇಯರ್ಗೆ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗೋ ರೀತಿ ಒಂದು ಕ್ಲಾಸಸ್ನ ಸ್ಟಾರ್ಟ್ ಮಾಡಿರೋದು. ಇಲ್ಲಿ ನಿಮಗೆ ಫಸ್ಟ್ ಚಾಪ್ಟರ್ ಒಂದು ಪ್ರಾಬ್ಲಮ್ ಏನಿದೆ ಅಲ್ಲಿಂದ ಹಿಡಿದು ಎಲ್ಲಾ ಪ್ರಾಬ್ಲಮ್ಸ್ ಕೂಡ ನಿಮಗೆ ಸಾಲ್ವ್ ಮಾಡ್ಕೊಡ್ತೀವಿ. ಹಾಗೇನೆ ಏನೊಂದು ನಿಮಗೆ ಪ್ರಾಬ್ಲಮ್ಗೆ ಬೇಕಾಗಿರುವಂತಹ ಒಂದು ಬೇಸಿಕ್ ಥಿಯರಿ ಕೂಡ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇದು 2025-26 ಅಕಾಡೆಮಿಕ್ ಇಯರ್ ಅಲ್ಲಿ ಫಸ್ಟ್ ಕ್ಲಾಸು. ನಾವು ಲಾಸ್ಟ್ ಇಯರ್ ತುಂಬಾನೇ ಪ್ರಾಬ್ಲಮ್ಸ್ ಅಪ್ಲೋಡ್ ಆಗಿದೆ. ಕ್ವಶನ್ ಪೇಪರ್ ಪ್ರಾಬ್ಲಮ್ ಆಗಿರ್ಬೋದು, ಸಾಲ್ವ್ ಆಗಿರೋದು ಫಸ್ಟ್ PUC ಅಕೌಂಟೆನ್ಸಿ ಪ್ಲೇ ಲಿಸ್ಟ್ ಅಲ್ಲಿ ನಮ್ಮ ಚಾನಲ್ ಅಲ್ಲಿ ಸಿಗುತ್ತೆ. ಫಸ್ಟ್ ನಮಗೆ ಯಾವುದೇ ಒಂದು ಜರ್ನಲ್ ಎಂಟ್ರೀಸ್ ಪ್ರಿಪೇರ್ ಮಾಡೋದಾಗಿರ್ಬೋದು, ಲೆಡ್ಜರ್ ಅಕೌಂಟ್ಸ್, ಈಕ್ವೇಷನ್ಸ್, ಅಕೌಂಟಿಂಗ್ ಈಕ್ವೇಷನ್ಸ್ ಆಗಿರ್ಬೋದು, ಟ್ರಯಲ್ ಬ್ಯಾಲೆನ್ಸ್ ಎಲ್ಲದೂ ಕೂಡ ನಮಗೆ ಯಾವುದ್ರ ಮೇಲೆ ಬೇಸ್ ಆಗಿ ನಿಂತಿರುತ್ತೆ, ರೂಲ್ ಆಫ್ ಡೆಬಿಟ್ ಅಂಡ್ ಕ್ರೆಡಿಟ್ ಮೇಲೆ ಬೇಸ್ ಆಗಿ ನಿಂತಿರೋವಂಥದ್ದು. ನಮಗೆ ಪ್ರಾಬ್ಲಮ್ ಮಾಡೋದಕ್ಕೆ ಬರಬೇಕು, ಜರ್ನಲ್ ಎಂಟ್ರೀಸ್ ಹಾಕೋದಕ್ಕೆ ಬರಬೇಕು ಅಂತ ಎಲ್ಲ ಹೇಳ್ಬೇಕು ಅಂತ ಹೇಳಿದ್ರೆ ಫಸ್ಟ್ ನಮಗೆ ರೂಲ್ಸ್ ಏನಿದೆ ಆ ರೂಲ್ಸ್ ಗೊತ್ತಿರಬೇಕಾಗುತ್ತೆ. ಮಾಡರ್ನ್ ಅಪ್ರೋಚ್ ಅಂಡ್ ಟ್ರೆಡಿಷನಲ್ ಅಪ್ರೋಚ್ ಎರಡು ಅಪ್ರೋಚಸ್ ಇರುತ್ತೆ. ನಾವು ಫಸ್ಟ್ ಟ್ರೆಡಿಷನಲ್ ಅಪ್ರೋಚ್ ಏನಿದೆ ಅದನ್ನ ನೋಡೋಣ. ನಿಮಗೆ ಈ ಎರಡರಲ್ಲಿ ಯಾವುದಾದ್ರೂ ಒಂದು ನೆನ್ಪಿಟ್ಕೊಂಡ್ರು ಸಾಕು, ಈಸಿಯಾಗಿ ನೀವು ಒಂದು ಜರ್ನಲ್ ಎಂಟ್ರೀಸ್ನ ಪ್ರಿಪೇರ್ ಮಾಡ್ತಾ ಹೋಗ್ಬೋದು, ಲೆಡ್ಜರ್ ಅಕೌಂಟ್ಸ್ ಕೂಡ ಪೋಸ್ಟ್ ಮಾಡ್ಬೋದು. 3 ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸ್. ಒಂದು ಟ್ರೆಡಿಷನಲ್ ಅಪ್ರೋಚ್ ಅಲ್ಲಿ 3 ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸ್. ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್ ಅಂಡ್ ನಾಮಿನಲ್ ಅಕೌಂಟ್. ಅಕೌಂಟ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್: ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್ ಅಂಡ್ ನಾಮಿನಲ್ ಅಕೌಂಟ್. ಪರ್ಸನಲ್ ಅಕೌಂಟ್ ರೂಲ್ ಏನ್ ಹೇಳುತ್ತೆ? ಡೆಬಿಟ್ ದ ರಿಸೀವರ್ ಅಂಡ್ ಕ್ರೆಡಿಟ್ ದ ಗೀವರ್. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್. ಯಾವ ಒಬ್ಬ ವ್ಯಕ್ತಿ ರಿಸೀವ್ ಮಾಡ್ಕೊಳ್ತಾ ಇದ್ದಾನೆ ನಾವು ಅದನ್ನ ಡೆಬಿಟ್ ಮಾಡಬೇಕು, ಯಾರು ಅದನ್ನ ಕೊಡ್ತಾ ಇದ್ದಾರೆ ಅದನ್ನ ನಾವು ಕ್ರೆಡಿಟ್ ಮಾಡಬೇಕು. ಪರ್ಸನಲ್ ಅಕೌಂಟ್ ರೂಲ್ ಗೊತ್ತಾಯಿತು. ನಾವು ಯಾವುದಕ್ಕೆ ಪರ್ಸನಲ್ ಅಕೌಂಟನ್ನು ಇದು ಮಾಡಬೇಕು? ಪರ್ಸನಲ್ ಅಕೌಂಟ್ ಯಾವುದಕ್ಕೆ ರಿಲೇಟೆಡ್ ಆಗಿರುತ್ತೆ? ಪರ್ಸನಲ್ ಅಕೌಂಟ್ ರಿಲೇಟ್ಸ್ ಟು ಇಂಡಿವಿಜುವಲ್, ಫರ್ಮ್, ಕಂಪನೀಸ್ ಆರ್ ಇನ್ಸ್ಟಿಟ್ಯೂಷನ್. ಪರ್ಸನಲ್ ಅಕೌಂಟ್ಸ್ ರಿಲೇಟ್ಸ್ ಟು ಪರ್ಸನ್ಸ್, ಎನಿ ಇಂಡಿವಿಜುವಲ್, ಎನಿ ಕಂಪನೀಸ್, ಎನಿ ಆರ್ಗನೈಸೇಷನ್. ನಾವು ಯಾವುದೇ ಒಬ್ಬ ವ್ಯಕ್ತಿಯನ್ನಾದರೂ ಆಯಿತು, ಇಲ್ಲ ಒಂದು ವ್ಯಕ್ತಿಯನ್ನು ರೆಪ್ರೆಸೆಂಟ್ ಮಾಡೋ ಕಂಪನಿ ಆಗಿರಬಹುದು, ಅಥವಾ ಒಂದು ಫರ್ಮ್ ಆಗಿರ್ಬೋದು, ಒಂದು ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ನಾವು ಅದನ್ನು ಪರ್ಸನಲ್ ಅಕೌಂಟ್ ಅಂಡರಲ್ಲಿ ನೋಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ರಾಮ್ ಅಕೌಂಟ್ ಅಂತ ಇದೆ. ರಾಮ್ ಅಕೌಂಟ್, ಸೀತಾ ಅಕೌಂಟ್, ಲಕ್ಷ್ಮಿ ಅಕೌಂಟ್, ರಾಜು ಅಕೌಂಟ್, ಯಾವುದೇ ಒಬ್ಬ ಪರ್ಸನ್ ಬರಲಿ, ಪರ್ಸನ್ಗೆ ರಿಲೇಟೆಡ್ ಆಗಿರೋ ಎಂಟ್ರಿ ಇತ್ತು ಅಂದರೆ ನಾವು ಪರ್ಸನಲ್ ಅಕೌಂಟ್ ರೂಲನ್ನು ಅಪ್ಲೈ ಮಾಡಬೇಕು. ಗೊತ್ತಾಯ್ತಲ್ವಾ? ಹಾಗೇನೆ ಬ್ಯಾಂಕ್ ಅನ್ನೋದು ಒಂದು ಏನಾಗುತ್ತೆ, ಒಂದು ಫರ್ಮ್ ಆಗುತ್ತೆ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಆಗುತ್ತೆ. ಈಗ ಬ್ಯಾಂಕ್ ಅನ್ನೋದೇನಿದೆ ಅದು ಕೂಡ ನಮಗೆ ಪರ್ಸನಲ್ ಅಕೌಂಟ್ ಅಂಡರಲ್ಲೇ ಬರುತ್ತೆ. ಹಾಗೆ ಡೆಟಾರ್ ಅಂದ್ರೆ ಯಾರು? ನಾವು ಅಕೌಂಟಿಂಗ್ ಟರ್ಮ್ಸ್ ಅಲ್ಲಿ ನೋಡಿರ್ತೀವಿ. ಡೆಟಾರ್ಸ್, ಕ್ರೆಡಿಟಾರ್ಸ್, ಅಸೆಟ್ಸ್, ಲಯಬಿಲಿಟಿ, ಇದ್ರ ಎಲ್ಲದ್ರ ಬಗ್ಗೆ ನಾವು ತಿಳ್ಕೊಂಡಿರ್ತೀವಿ ಅಲ್ವಾ? ಡೆಟಾರ್ಸ್ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್, ಈಗ ನನ್ನ ಹತ್ರ ರಾಮ್ ಏನ್ ಮಾಡಿದ್ದಾನೆ, ಸಾಲ ತಗೊಂಡಿದ್ದಾನೆ. ಈಗ ರಾಮ್ ನನಗೆ ಏನಾಗ್ತಾನೆ, ಈಗ ಫಾರ್ ಎಕ್ಸಾಂಪಲ್ ನಾನು ಕಂಪನಿ, ಈಗ ನಾನು ಒಂದು ಬಿಸ್ನೆಸ್ ಅಂತ ಅನ್ಕೊಳ್ಳೋಣ, ನನ್ನ ಹತ್ರ ರಾಮು ಸಾಲ ತಗೊಂಡಿದ್ದಾನೆ. ಈಗ ಆ ಕಂಪನಿಗೆ ಅಂದ್ರೆ ನನಗೆ ರಾಮ್ ಏನಾಗ್ತಾನೆ, ಡೆಟಾರ್ ಆಗ್ತಾನೆ. ಅಂದ್ರೆ ಅವ್ನು ನನಗೆ ಸಾಲ ವಾಪಸ್ ಕೊಡಬೇಕು, ಹೌದಲ್ವಾ? ಅವನು ಡೆಟಾರ್. ಹಾಗೆ ಕ್ರೆಡಿಟಾರ್ಸ್ ಅಂದ್ರೆ ಯಾರು? ಈಗ ನನಗೆ ಬೇರೆಯವ್ರು ಸಾಲ ಕೊಟ್ಟಿರೋದು, ನಾನೇ ಬೇರೆಯವ್ರ ಹತ್ರ ಸಾಲ ತಗೊಂಡಿದ್ದೀನಿ, ಹೌದಲ್ವಾ? ಆಗ ನನಗೆ ಸಾಲ ಕೊಟ್ಟಿರೋನು ಏನಾಗ್ತಾನೆ, ಕ್ರೆಡಿಟಾರ್ ಆಗ್ತಾನೆ. ನಾನು ಬೇಸಿಕ್ ಟರ್ಮ್ಸ್ ಎಲ್ಲದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫಸ್ಟ್ PU ಅಕೌಂಟೆನ್ಸಿ ಲೀಸ್ಟ್ ಅಲ್ಲಿ ಇರುತ್ತೆ, ನೀವು ಚೆಕ್ ಮಾಡಿ. ಈಗ ಪರ್ಸನಲ್ ಅಕೌಂಟ್ ಅಂದ್ರೆ ಏನು ಅಂತ ನಮಗೆ ಗೊತ್ತಾಯ್ತು. ಇಟ್ ರಿಲೇಟ್ಸ್ ಟು ಪರ್ಸನ್ಸ್ ಆರ್ ಎನಿ ಇಂಡಿವಿಜುವಲ್ ಆರ್ ಫರ್ಮ್ಸ್. ಪರ್ಸನಲ್ ಅಕೌಂಟ್ ರೂಲ್ ಏನ್ ಹೇಳುತ್ತೆ? ಡೆಬಿಟ್ ದ ರಿಸೀವರ್ ಅಂಡ್ ಕ್ರೆಡಿಟ್ ದ ಗೀವರ್. ಯಾವ ಒಬ್ಬ ವ್ಯಕ್ತಿ ಕೊಡ್ತಾ ಇದ್ದಾನೆ ನಾವು ಅದನ್ನ ಡೆಬಿಟ್ ಮಾಡಬೇಕು, ರಿಸೀವ್ ಮಾಡ್ಕೊತಾ ಇರೋದು ಡೆಬಿಟ್ ಮಾಡಬೇಕು. ಯಾರು ಗಿವ್ ಮಾಡ್ತಾ ಇದ್ದಾನೆ, ಯಾರು ಕೊಡ್ತಾ ಇದ್ದಾನೆ ನಾವು ಅದನ್ನ ಕ್ರೆಡಿಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಒಂದು ಜರ್ನಲ್ ಎಂಟ್ರಿನ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ. ಕ್ಯಾಶ್ ರಿಸೀವ್ಡ್ ಫ್ರಮ್ ರವಿ. ಇಲ್ಲಿ ಏನಾಗ್ತಾ ಇದೆ, ಕ್ಯಾಶ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇದೀವಿ. ಯಾರಿಂದ ರಿಸೀವ್ ಮಾಡ್ಕೊಳ್ತಾ ಇದೀವಿ? ರವಿಯಿಂದ ರಿಸೀವ್ ಮಾಡ್ಕೊಳ್ತಾ ಇದೀವಿ. ಇಲ್ಲಿ ರವಿ ಏನ್ ಮಾಡ್ತಾ ಇದ್ದಾನೆ, ಹಂಗಾದ್ರೆ ನಮಗೆ ಕ್ಯಾಶ್ ಅನ್ನ ಕೊಡ್ತಾ ಇದ್ದಾನೆ ಅಲ್ವಾ? ಈಗ ಇಲ್ಲಿ ಪರ್ಸನಲ್ ಅಕೌಂಟ್ ರೂಲ್ ಏನ್ ಹೇಳುತ್ತೆ? ಕ್ರೆಡಿಟ್ ದ ಗೀವರ್. ಯಾರು ಕೊಡ್ತಾ ಇದ್ದಾನೆ ಅವನನ್ನ ನಾವು ಕ್ರೆಡಿಟ್ ಮಾಡಬೇಕು. ಇಲ್ಲಿ ರವಿ ನಮಗೆ ಕೊಡ್ತಾ ಇದ್ದಾನೆ, ಇವನನ್ನ ಕ್ರೆಡಿಟ್ ಮಾಡಬೇಕು. ಏನನ್ನ ನಾವು ರಿಸೀವ್ ಮಾಡ್ಕೊಳ್ತಾ ಇರೋದು? ಕ್ಯಾಶ್ ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ, ಡೆಬಿಟ್ ಆಗುತ್ತೆ. ಕ್ಯಾಶ್ ಅಕೌಂಟ್ ಡೇಟಾ ಟು ರವಿ ಅಕೌಂಟ್. ಕ್ಯಾಶ್ ಅಕೌಂಟ್ ಡೆಬಿಟ್ ಆಗುತ್ತೆ. ನಾವು ಇಲ್ಲಿ ಯಾರು ಕೊಡ್ತಾ ಇರೋದು, ನಮಗೆ ರವಿ ಕೊಡ್ತಾ ಇದ್ದಾನೆ, ಇದು ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟ್ ರೂಲ್, ರಿಯಲ್ ಅಕೌಂಟ್. ರಿಯಲ್ ಅಕೌಂಟ್ ರೂಲ್ ಏನ್ ಹೇಳುತ್ತೆ? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಡೆಬಿಟ್ ವಾಟ್ ಕಮ್ಸ್ ಇನ್ ಟು ದ ಬಿಸ್ನೆಸ್.
ಬಿಸ್ನೆಸ್ ಒಳಗಡೆ ಏನೇನೆಲ್ಲ ಬರ್ತಾ ಇದೆ ನಾವು ಅದನ್ನ ಡೆಬಿಟ್ ಮಾಡಬೇಕು, ಬಿಸ್ನೆಸ್ ಇಂದ ಏನ್ ಆಚೆ ಹೋಗ್ತಾ ಇದೆ ಅದನ್ನ ಕ್ರೆಡಿಟ್ ಮಾಡಬೇಕು. ಹಾಗಾದ್ರೆ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಈ ರಿಯಲ್ ಅಕೌಂಟ್? ರಿಯಲ್ ಅಕೌಂಟ್ ರಿಲೇಟ್ಸ್ ಟು ಟ್ಯಾಂಜಿಬಲ್ ಅಂಡ್ ಇಂಟ್ಯಾಂಜಿಬಲ್ ಅಸೆಟ್ಸ್. ರಿಯಲ್ ಅಕೌಂಟ್ಸ್ ರಿಲೇಟ್ಸ್ ಟು ಟ್ಯಾಂಜಿಬಲ್ ಅಂಡ್ ಇಂಟ್ಯಾಂಜಿಬಲ್ ಅಸೆಟ್ಸ್. ಯಾವುದೇ ಒಂದು ಅಸೆಟ್ಸ್ ಅಲ್ಲಿ ಟ್ಯಾಂಜಿಬಲ್ ಅಸೆಟ್ಸ್ ಅಂದ್ರೆ ವಿ ಕ್ಯಾನ್ ಟಚ್, ವಿ ಕ್ಯಾನ್ ಫೀಲ್, ವಿ ಕ್ಯಾನ್ ಸಿ, ಅಂದರೆ ನಮಗೆ ಇಲ್ಲೆಲ್ಲದೂ ಕೂಡ ಕಣ್ಣಿಗೆ ಕಾಣುತ್ತೆ, ನಾವು ಅದನ್ನು ನೋಡ್ಬೋದು. ಆದರೆ ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಒಂದು ಬಿಸ್ನೆಸ್ ಒಳಗಡೆ ಇರೋ ಫರ್ನಿಚರ್ಸ್ ಆಗಿರ್ಬೋದು, ಮೆಷಿನರಿ ಆಗಿರ್ಬೋದು, ಕ್ಯಾಶ್, ಇದೆಲ್ಲದೂ ಕೂಡ ಏನಾಗಿರುತ್ತೆ? ಅಸೆಟ್ ಆಗುತ್ತೆ, ನಮಗೆ ಕಣ್ಣಿಗೆ ಕಾಣುತ್ತೆ, ನಾವು ಇದನ್ನ ಟ್ಯಾಂಜಿಬಲ್ ಅಸೆಟ್ ಅಂತ ಹೇಳ್ತೀವಿ. ಇಂಟ್ಯಾಂಜಿಬಲ್ ಅಸೆಟ್ ಅಂದರೆ ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಬಟ್ ಅದ್ರ ವ್ಯಾಲ್ಯೂ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದು? ಗುಡ್ ವಿಲ್ ಹೇಳ್ಬೋದು. ಗುಡ್ ವಿಲ್ ಅಂತ ಹೇಳಿದ್ರೆ ನೇಮ್ ಅಂಡ್ ಫೇಮ್ ಆನ್ ರೆಪ್ಯುಟೇಷನ್ ಆಫ್ ದ ಬಿಸ್ನೆಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಯಾವುದೇ ಒಂದು ಈಗ ಟಾಟಾ ಕಂಪನಿ ಅಂತ ತಗೊಂಡ್ರೆ ಟಾಟಾ ಅನ್ನೋ ಒಂದು ನೇಮ್ ಇದೆಯಲ್ಲ, ಅದಕ್ಕೆ ಇರುವಂತಹ ಒಂದು ವ್ಯಾಲ್ಯೂ, ಅದನ್ನು ನಾವು ಗುಡ್ ವಿಲ್ ಅಂತ ಹೇಳ್ತೀವಿ. ಅದು ಇಂಟ್ಯಾಂಜಿಬಲ್ ಅಸೆಟ್ ಆಗಿರುತ್ತೆ. ಏನು ಹೇಳ್ತಾ ಇದೆ? ರಿಯಲ್ ಅಕೌಂಟ್ ರಿಲೇಟ್ಸ್ ಟು ಅಸೆಟ್ಸ್. ಎಲ್ಲ ಅಸೆಟ್ಸ್ಗೆ ಟ್ಯಾಂಜಿಬಲ್ ಅಸೆಟ್ಸ್ ಅಂಡ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಯಾವುದಾದ್ರೂ ಇದ್ರೆ ನಾವು ರಿಯಲ್ ಅಕೌಂಟ್ ರೂಲನ್ನು ಅಪ್ಲೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್, ಈ ರೂಲ್ಸ್ನ ಬಳಸಬೇಕು, ಹೌದಲ್ವಾ? ಒಂದು ಎಕ್ಸಾಂಪಲ್ ಅಲ್ಲಿ ನಾನು ಜರ್ನಲ್ ಎಂಟ್ರೀಸ್ನ ತಗೊಳ್ತೀನಿ. ಫರ್ನಿಚರ್ ಪರ್ಚೇಸ್ಡ್ ಫಾರ್ ಕ್ಯಾಶ್. ಫರ್ನಿಚರ್ ಅನ್ನೋದು ಏನು? ನಮಗೆ ಒಂದು ಟ್ಯಾಂಜಿಬಲ್ ಅಸೆಟ್ ಆಗುತ್ತೆ. ಫರ್ನಿಚರ್ ಅನ್ನೋದು ಅಸೆಟ್. ಇಲ್ಲಿ ಏನಾಗ್ತಾ ಇದೆ? ಪರ್ಚೇಸ್ ಮಾಡ್ತಾ ಇದೀವಿ. ಪರ್ಚೇಸ್ ಮಾಡ್ತಾ ಇದೀವಿ ಅಂದ್ರೆ ಬಿಸ್ನೆಸ್ ಒಳಗಡೆ ಬರ್ತಾ ಇದೆಯಾ ಇಲ್ಲ ಆಚೆ ಹೋಗ್ತಾ ಇದೆಯಾ? ಒಂದು ಫರ್ನಿಚರ್ನ ಪರ್ಚೇಸ್ ಮಾಡ್ತಾ ಇದೀವಿ ಅಂದ್ರೆ ಬಿಸ್ನೆಸ್ ಒಳಗಡೆ ಬರ್ತಾ ಇದೆ. ಅಂದ್ರೆ ಡೆಬಿಟ್ ವಾಟ್ ಕಮ್ಸ್ ಇನ್, ಏನು ಬಿಸ್ನೆಸ್ ಒಳಗಡೆ ಬರ್ತಾ ಇದೆ ನಾವು ಅದನ್ನ ಡೆಬಿಟ್ ಮಾಡಬೇಕು. ಫರ್ನಿಚರ್ ಅಕೌಂಟ್ ಡೆಬಿಟ್. ನಮ್ಮಿಂದ ಏನ್ ಆಚೆ ಹೋಗ್ತಾ ಇದೆ? ನಾವು ಫರ್ನಿಚರ್ನ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಅವರಿಗೆ ಏನ್ ಕೊಡಬೇಕು? ಕ್ಯಾಶ್ ಕೊಡಬೇಕು. ಈ ಕ್ಯಾಶ್ ಏನಾಗ್ತದೆ? ನಮ್ಮಿಂದ ಆಚೆ ಹೋಗ್ತಾ ಇದೆ. ಕ್ಯಾಶ್ ಅನ್ನೋದು ಕೂಡ ಒಂದು ಅಸೆಟ್ ಆಗಿದೆ. ಇಲ್ಲಿ ರಿಯಲ್ ಅಕೌಂಟ್ ರೂಲ್ ಏನ್ ಹೇಳುತ್ತೆ? ಡೆಬಿಟ್ ವಾಟ್ ಕಮ್ಸ್ ಇನ್. ಫರ್ನಿಚರ್ ಬಂತು, ನಾವು ಅದನ್ನ ಡೆಬಿಟ್ ಮಾಡಿದ್ವಿ, ನಮ್ಮ ಬಿಸ್ನೆಸ್ ಇಂದ ಕ್ಯಾಶ್ ಆಚೆ ಹೋಗ್ತಾ ಇದೆ. ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ನಾವಿಲ್ಲಿ ಟು ಕ್ಯಾಶ್ ಅಕೌಂಟ್, ಕ್ಯಾಶ್ ನ ಕ್ರೆಡಿಟ್ ಮಾಡ್ತಾ ಇದೀವಿ. ಅರ್ಥ ಆಯ್ತು ಅಲ್ವಾ? ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ. ಮೆಷಿನರಿ ಸೋಲ್ಡ್. ಸೋಲ್ಡ್ ಅಂದ್ರೆ ಸೇಲ್ ಮಾಡ್ತಾ ಇದೀವಿ, ಮಾರಾಟ ಮಾಡ್ತಾ ಇದೀವಿ ಅಂತ ಅರ್ಥ. ಮೆಷಿನರಿ ಸೋಲ್ಡ್. ಜರ್ನಲ್ ಎಂಟ್ರೀಸ್ ಏನ್ ಬರುತ್ತೆ? ಇಲ್ಲಿ ಏನ್ ಎಂಟ್ರಿ ಹಾಕ್ಬೋದು ನಾವು? ಈ ಮೆಷಿನರಿ ಏನಿದೆ ಇದೊಂದು ಅಸೆಟ್, ನಾವು ಸೇಲ್ ಮಾಡಿದಾಗ ನಮ್ಮ ಬಿಸ್ನೆಸ್ ಇಂದ ಆಚೆ ಹೋಗ್ತಾ ಇದೆ, ಹೌದಲ್ವಾ? ಆಚೆ ಹೋಗ್ತಾ ಇದೆ ಅಂದ್ರೆ ಏನು ಬರುತ್ತೆ? ಮೆಷಿನರಿ ಅಂತ ಹೇಳಿದ್ರೇನೆ ಒಂದು ಅಸೆಟ್. ನಾವು ರಿಯಲ್ ಅಕೌಂಟ್ ರೂಲ್ ಅನ್ನ ಅಪ್ಲೈ ಮಾಡಬೇಕು. ರಿಯಲ್ ಅಕೌಂಟ್ ರೂಲ್ ಏನ್ ಹೇಳುತ್ತೆ? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಇಲ್ಲಿ ಮೆಷಿನರಿ ಏನಾಗ್ತಾ ಇದೆ? ಆಚೆ ಹೋಗ್ತಾ ಇದೆ, ಸೊ ನಾವು ಅದನ್ನ ಕ್ರೆಡಿಟ್ ಮಾಡ್ತಾ ಇದೀವಿ. ಹಾಗೆ ಏನ್ ಬರ್ತಾ ಇದೆ? ಮೆಷಿನರಿ ಆಚೆ ಹೋದ್ರೆ ನಾವು ಮೆಷಿನರಿನ ಸೇಲ್ ಮಾಡಿದಾಗ ನಮಗೆ ಕ್ಯಾಶ್ ರೂಪದಲ್ಲಿ ಬರ್ತಾ ಇದೆ. ಸೊ ಅಮೌಂಟ್ ಬರ್ತಾ ಇದೆ. ಈ ಕ್ಯಾಶ್ ಅನ್ನೋದು ನಾವೇನ್ ಮಾಡ್ತಾ ಇದ್ವಿ? ಡೆಬಿಟ್ ಮಾಡ್ತಾ ಇದೀವಿ. ಡೆಬಿಟ್ ವಾಟ್ ಕಮ್ಸ್ ಇನ್. ಬಿಸ್ನೆಸ್ ಒಳಗಡೆ ಏನ್ ಬರ್ತಾ ಇದೆ? ಅಸೆಟ್ಟು, ನಾವು ಅದನ್ನ ಡೆಬಿಟ್ ಮಾಡಬೇಕು. ಇಲ್ಲಿ ಕ್ಯಾಶ್ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ರೂಲ್ ಏನಿದೆ? ನಾಮಿನಲ್ ಅಕೌಂಟ್ ರೂಲ್. ನಾಮಿನಲ್ ಅಕೌಂಟ್ ರೂಲ್ ಏನ್ ಹೇಳುತ್ತೆ? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ ಅಂಡ್ ಗೇನ್ಸ್. ಯಾವುದೆಲ್ಲ ಎಕ್ಸ್ಪೆನ್ಸಸ್ ಮತ್ತೆ ಲಾಸಸ್ ಇದೆ, ಖರ್ಚು ಮತ್ತೆ ನಷ್ಟ, ನಾವು ಅದನ್ನ ಏನ್ ಮಾಡಬೇಕು? ಡೆಬಿಟ್ ಮಾಡಬೇಕು. ಯಾವುದೆಲ್ಲ ಇನ್ಕಮ್ ಮತ್ತೆ ಗೇನ್, ಆದಾಯ ಆಗಿರೋದು ನಮಗೆ ಇದೆ, ಅದನ್ನ ಕ್ರೆಡಿಟ್ ಮಾಡಬೇಕು ಅಂತ ರೂಲ್ ಹೇಳ್ತಾ ಇದೆ. ಅಂದ್ರೆ ನಾಮಿನಲ್ ಅಕೌಂಟ್ ರೂಲ್ ಯಾವುದಕ್ಕೆ ರಿಲೇಟೆಡ್ ಆಗಿರುತ್ತೆ? ನಾಮಿನಲ್ ಅಕೌಂಟ್ಸ್ ರೂಲ್ ರೆಪ್ರೆಸೆಂಟ್ ಆಲ್ ಎಕ್ಸ್ಪೆನ್ಸಸ್, ಲಾಸಸ್, ಇನ್ಕಮ್ ಅಂಡ್ ಗೇನ್ಸ್. ಇದು ನಾಮಿನಲ್ ಅಕೌಂಟ್. ಯಾವುದೇ ಒಂದು ಎಕ್ಸ್ಪೆನ್ಸಸ್ ಆಗಿರ್ಬೋದು, ಲಾಸಸ್ ಆಗಿರ್ಬೋದು, ಇನ್ಕಮ್ ಆಗಿರ್ಬೋದು, ಗೇನ್ಗೆ ರಿಲೇಟೆಡ್ ಆಗಿ ಇರೋವಂಥದ್ದು. ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಸ್ಯಾಲ್ರಿ ಅಂದ್ರೆ ನಾವೀಗ ಒಂದು ಬಿಸ್ನೆಸ್ ಇದೆ, ನಾವು ವರ್ಕರ್ಸ್ಗೆ ಸ್ಯಾಲ್ರಿ ಕೊಡ್ತಾ ಇದೀವಿ ಅಂತ ಹೇಳಿದಾಗ ನಮ್ಮ ಬಿಸ್ನೆಸ್ಗೆ ಸ್ಯಾಲ್ರಿ ಅನ್ನೋದೇನಾಗುತ್ತೆ? ಎಕ್ಸ್ಪೆನ್ಸಸ್ ಆಗುತ್ತೆ. ಹಾಗೇನೆ ರೆಂಟ್. ಈಗ ರೆಂಟ್ನ ನಾವು ಕಟ್ತಾ ಇದೀವಿ. ಈಗ ಒಂದು ಬಿಸ್ನೆಸ್ ನಡೆಸೋದಕ್ಕೆ ಒಂದು ಜಾಗ ಬೇಕು, ಒಂದು ಬಿಲ್ಡಿಂಗ್ ಬೇಕು, ಆ ಬಿಲ್ಡಿಂಗ್ಗೆ ರೆಂಟ್ ಕಟ್ಟಬೇಕು ಅಲ್ವಾ? ರೆಂಟ್ ಕಟ್ಟೋದೇನಾಗುತ್ತೆ? ಎಕ್ಸ್ಪೆನ್ಸಸ್ ಆಗುತ್ತೆ. ಈಗ ಏನಾದರೂ ನಾವು ಡಿಸ್ಕೌಂಟನ್ನ ರಿಸೀವ್ ಮಾಡಿಕೊಂಡ್ರೆ, ನಮಗೆ ಡಿಸ್ಕೌಂಟ್ ಸಿಕ್ತು, ನಾವು ಡಿಸ್ಕೌಂಟಲ್ಲಿ ಪರ್ಚೇಸ್ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ ಅದು ಇನ್ಕಮ್ ಆಗುತ್ತೆ. ಇಲ್ಲ ನಾವೇ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಅಂದರೆ ಅದು ನಮಗೆ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಒಂದಂತೂ ನಮಗೆ ಚೆನ್ನಾಗಿ ಗೊತ್ತಿರಬೇಕು, ನಾಮಿನಲ್ ಅಕೌಂಟ್ ರೂಲ್ ಯಾವುದಕ್ಕೆ ರಿಲೇಟೆಡ್ ಆಗಿರುತ್ತೆ? ಯಾವುದೇ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಯಾವುದೇ ಇನ್ಕಮ್ ಆಗಿರ್ಬೋದು,
ಅದಕ್ಕೆ ರಿಲೇಟೆಡ್ ಆಗಿರೋದು ನಾಮಿನಲ್ ಅಕೌಂಟ್ ರೂಲ್. ಆಗ ನಾವು ಈ ರೂಲನ್ನು ಅಪ್ಲೈ ಮಾಡಬೇಕು. ಈಗ ನಾನೊಂದು ಎಕ್ಸಾಂಪಲ್ ತಗೊಳ್ತೀನಿ. ಸ್ಯಾಲರಿ ಪೇಯ್ಡ್. ಇಲ್ಲಿ ನಾವು ಸ್ಯಾಲ್ರಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದು ಸ್ಯಾಲ್ರಿ ಏನಾಗುತ್ತೆ, ಎಕ್ಸ್ಪೆನ್ಸಸ್ ಆಗುತ್ತೆ, ಹೌದಲ್ವಾ? ನಾಮಿನಲ್ ಅಕೌಂಟ್ ರೂಲ್ ಏನು ಹೇಳುತ್ತೆ, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್. ಹಾಗಾದ್ರೆ ಈ ಸ್ಯಾಲ್ರಿ ಅನ್ನೋದು ಎಕ್ಸ್ಪೆನ್ಸಸ್ ಇದೆ, ನಾವು ಇದನ್ನ ಏನ್ ಮಾಡಬೇಕು, ಡೆಬಿಟ್ ಮಾಡಬೇಕು. ಸ್ಯಾಲರಿ ಅಕೌಂಟ್ ಏನ್ ನಮ್ಮಿಂದ ಆಚೆ ಹೋಗ್ತಾ ಇದೆ, ಸ್ಯಾಲರಿ ಕೊಟ್ಟಾಗ ಕ್ಯಾಶ್ ನಮ್ಮಿಂದ ಆಚೆ ಹೋಗ್ತಾ ಇದೆ, ಟು ಕ್ಯಾಶ್ ಅಕೌಂಟ್. ನೆಕ್ಸ್ಟ್ ಡಿಸ್ಕೌಂಟ್ ರಿಸೀವ್ಡ್. ಡಿಸ್ಕೌಂಟನ್ನು ನಾವು ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಅದು ನಮಗೆ ಇನ್ಕಮ್ ಆಗುತ್ತೆ. ಏನಾಗುತ್ತೆ, ಇನ್ಕಮ್. ಇನ್ಕಮ್ ಅಥವಾ ಎಕ್ಸ್ಪೆನ್ಸಸ್ ಏನೇ ಇದ್ರೂ ನಾವು ಯಾವ ರೂಲನ್ನು ಅಪ್ಲೈ ಮಾಡಬೇಕು, ನಾಮಿನಲ್ ಅಕೌಂಟ್ ರೂಲ್. ನಾಮಿನಲ್ ಅಕೌಂಟ್ ರೂಲ್ ಏನು ಹೇಳುತ್ತೆ, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ ಅಂಡ್ ಗೇನ್ಸ್. ಈಗ ಇನ್ಕಮ್ ಆಗಿರೋದ್ರಿಂದ ನಾವು ಡಿಸ್ಕೌಂಟನ್ನು ಕ್ರೆಡಿಟ್ ಮಾಡಬೇಕು. ಟು ಡಿಸ್ಕೌಂಟ್ ಏನು ಹಾಗಾದ್ರೆ ನಮಗೆ ಏನು ಬರ್ತಾ ಇದೆ, ನಾವು ಡಿಸ್ಕೌಂಟ್ ಸಿಕ್ತಾಗ ಕ್ಯಾಶ್ ರೂಪದಲ್ಲಿ ಇರುತ್ತೆ. ಕ್ಯಾಶ್ ಅಕೌಂಟ್, ಡೆಬಿಟ್ ಟು ಡಿಸ್ಕೌಂಟ್ ಅಕೌಂಟ್. ಓಕೆ, ಇದಿಷ್ಟು. ಇದು ಯಾವುದೇ ರೀತಿ ನಾವು ಒಂದು ಎಂಟ್ರೀಸ್ನ ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಈ ರೂಲ್ಸು ಗೊತ್ತಿರಬೇಕು. 3 ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್: ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್. ಪರ್ಸನಲ್ ಅಕೌಂಟು ಇದು ಪರ್ಸನ್ಸ್ಗೆ ರಿಲೇಟೆಡ್ ಆಗಿರುತ್ತೆ. ರಿಯಲ್ ಅಕೌಂಟ್ ಅಸೆಟ್ಸ್ಗೆ ರಿಲೇಟೆಡ್ ಆಗಿರುತ್ತೆ, ಟ್ಯಾಂಜಿಬಲ್ ಅಸೆಟ್ ಆರ್ ಇಂಟ್ಯಾಂಜಿಬಲ್ ಅಸೆಟ್. ನಾಮಿನಲ್ ಅಕೌಂಟ್ ಎಕ್ಸ್ಪೆನ್ಸಸ್, ಲಾಸಸ್, ಇನ್ಕಮ್ ಅಂಡ್ ಗೇನ್ಸ್ಗೆ ರಿಲೇಟೆಡ್ ಆಗಿರುತ್ತೆ. ನೆಕ್ಸ್ಟು ಮಾಡ್ರನ್ ಅಪ್ರೋಚ್ನ ನೋಡೋದಾದ್ರೆ ಇದನ್ನ ನೀವು ನೆನ್ಪಿಟ್ಕೊಂಡ್ರು ಕೂಡ ಆಗುತ್ತೆ, ಇಲ್ಲ ಈ ಮೂರನ್ನ ನೆನ್ಪಿಟ್ಕೊಂಡ್ರು ಕೂಡ ಆಗುತ್ತೆ. ಇಲ್ಲಿ ನಾವು ಯಾವುದೇ ಒಂದು ಅಸೆಟ್ ಅನ್ನ ತಗೊಂಡಾಗ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ನಾವು ಡೆಬಿಟ್ ಮಾಡಬೇಕು, ಡಿಕ್ರೀಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಕ್ರೆಡಿಟ್ ಮಾಡಬೇಕು. ಯಾವಾಗ ಇನ್ಕ್ರೀಸ್ ಆಗುತ್ತೆ, ನಾವೇನಾದ್ರೂ ಅಸೆಟ್ಸ್ನ ಪರ್ಚೇಸ್ ಮಾಡಿದಾಗ ನಮಗೆ ಅಸೆಟ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಅಸೆಟ್ ಅನ್ನ ಸೇಲ್ ಮಾಡ್ತಾ ಇದೀವಿ ಅಂದಾಗ ನಮಗೆ ಅದ್ರ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಲಯಬಿಲಿಟೀಸ್ ಮತ್ತೆ ಕ್ಯಾಪಿಟಲ್ ಇದಕ್ಕೆ ವೈಸ್ ವರ್ಸಾ, ಉಲ್ಟಾ ಇರುತ್ತೆ. ಲಯಬಿಲಿಟೀಸ್ ಡಿಕ್ರೀಸ್ ಆದಾಗ ನಾವು ಡೆಬಿಟ್ ಮಾಡ್ತೀವಿ, ಹಾಗೆಯೇ ಲಯಬಿಲಿಟೀಸ್ ಅಂಡ್ ಕ್ಯಾಪಿಟಲ್ ಇನ್ಕ್ರೀಸ್ ಆದಾಗ ನಾವು ಅದನ್ನ ಕ್ರೆಡಿಟ್ ಮಾಡ್ತೀವಿ. ನೆಕ್ಸ್ಟು ರೆವೆನ್ಯೂ ಆ್ಯಂಡ್ ಗೇನ್ಸ್. ಇದು ಅಷ್ಟೇ, ರೆವೆನ್ಯೂ ಆ್ಯಂಡ್ ಗೇನ್ ಏನಿದೆ ಇದು ಡಿಕ್ರೀಸ್ ಆದಾಗ ನಾವು ಡೆಬಿಟ್ ಮಾಡಬೇಕು, ಇನ್ಕ್ರೀಸ್ ಆದಾಗ ಕ್ರೆಡಿಟ್ ಮಾಡಬೇಕು. ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಇನ್ಕ್ರೀಸ್ ಆದಾಗ ಡೆಬಿಟ್ ಮಾಡ್ತೀವಿ, ಡಿಕ್ರೀಸ್ ಆದಾಗ ಕ್ರೆಡಿಟ್ ಮಾಡ್ತೀವಿ. ಇದಿಷ್ಟನ್ನಾದರೂ ನೀವು ನೆನ್ಪಿಟ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಈ 3 ಗೋಲ್ಡನ್ ರೂಲ್ಸ್ ಏನಿದೆ ಇದನ್ನ ನೆನ್ಪಿಟ್ಕೊಳ್ಳಿ. ಈಗ ನಿಮಗೆ ಗೊತ್ತು ಅಲ್ವಾ, ಈಗ ಯಾವುದೇ ಒಂದು ಪರ್ಸನ್ ನೇಮ್ ಬಂತು ಅಂದರೆ ಪರ್ಸನಲ್ ಅಕೌಂಟ್ ರೂಲ್ ಹಾಕಬೇಕು. ಹಾಗೆ ಯಾವುದೇ ಒಂದು ಅಸೆಟ್ ಇತ್ತು ಅಂತ ಹೇಳಿದ್ರೆ ರಿಯಲ್ ಅಕೌಂಟ್ ರೂಲನ್ನು ಹಾಕಬೇಕು. ಒಂದು ಯಾವುದೇ ಎಕ್ಸ್ಪೆನ್ಸಸ್ ಅಥವಾ ಲಾಸು ಅಥವಾ ಇನ್ಕಮ್ ಇತ್ತು ಅಂತ ಹೇಳಿದ್ರೆ ನಾಮಿನಲ್ ಅಕೌಂಟ್ ರೂಲನ್ನು ಅಪ್ಲೈ ಮಾಡಬೇಕು. ಇದಿಷ್ಟು ನಿಮಗೆ ಗೊತ್ತಿದ್ರೆ ಈಸಿಯಾಗಿ ನೀವು ಯಾವುದೇ ಒಂದು ಜರ್ನಲ್ ಎಂಟ್ರಿ ಕೊಡಲಿ ಪಾಸ್ ಮಾಡ್ಬೋದು. ಆ ಜರ್ನಲ್ ಎಂಟ್ರೀಸ್ ಬಂದರೆ ಲೆಡ್ಜರ್ ಅಕೌಂಟ್ ಪಾಸ್ ಮಾಡ್ಬೋದು, ಈಸಿಯಾಗಿರುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಒಂದು ಜರ್ನಲ್ ಎಂಟ್ರೀಸ್ ಪ್ರಾಬ್ಲಮ್ನ ತಗೊಂಡು ಸಾಲ್ವ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.